ದಿನ ಬೆಳಿಗ್ಗೆ ಇದೊಂದು ಫ್ಯಾಷನ್ ಆಗೋಗಿದೆ ಅಂತ ಹೇಳ್ತಾನೆ. ಅವನೊಬ್ಬ ನೀಚ, ಅವಿವೇಕಿ, ಅಜ್ಞಾನಿ. ಇವತ್ತಿಗೂ ಅವರು ಸಂವಿಧಾನವನ್ನು ಯಾವ ರೀತಿ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಬೇಕೇ ಬೇಕು, ಬೇಕೇ ಬೇಕು. ಗಡೀಪಾರ್ ಮಾಡಿ, ಗಡೀಪಾರ್ ಮಾಡಿ, ಗಡೀಪಾರ್ ಮಾಡಿ, ಗಡೀಪಾರ್ ಮಾಡಿ. ಜೈ 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 ಭೀಮ್. ನಮ್ಮ ಪ್ರತಿಭಟನೆಯನ್ನು ಬೆಂಬಲಿಸಿ ಅನಂತ್ ನಾಯಕ್ ಅವರು ಬಂದಿದ್ದಾರೆ. ಅವ್ರಿಗೂ ಭೀಮ ವಂದನೆಗಳು. ಅನಂತ್ ನಾಯಕ್ ಅವರು ದಯಮಾಡಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಈಗ ಕೃಷ್ಣಪ್ಪನವರು, ಕನ್ನಡ ಕೃಷ್ಣಪ್ಪನವರು ಒಂದೆರಡು ಸ್ಲೋಗನ್ ಹಾಕಿ ನಮ್ಮ ಅನಂತ್ ನಾಯಕ್ ಅವರು ಮಾತಾಡ್ಬೇಕಂತ ನಾನು ಕೇಳ್ಕೊಂತೀನಿ. ನಾವೆಲ್ಲರೂ ಸೇರಿ ಇವತ್ತು ಅವನ್ನ ವಿರೋಧ ಹೇಳ್ಬೇಕಾದ್ರೆ ದೇವ್ರನ್ನ ಪೂಜೆ ಮಾಡಿ ಅಂತ ಹೇಳ್ತಾನೆ. ಅದೇ ನಮ್ಮ ದೇವರು ಬೇರೆ ಯಾರು ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರೆ. ಈ ದೇಶಕ್ಕೆ ಸೂರ್ಯ ಹೆಂಗ್ ಸತ್ಯ ಇಲ್ಲ, ಅದೇ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿಗಿಂತ ಹೆಚ್ಚು. ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ದೇವರುಗಳನ್ನ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಿಮ್ಮ ಎಲ್ಲಾ ದೇವರಿಗಿಂತ ಶ್ರೇಷ್ಠ ದೇವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳೋದ್ರಲ್ಲಿ ನಮ್ಗೆ ಹೆಮ್ಮೆ ಅನ್ಸ್ಕೊ ಅಂತ ಅನ್ಕೊಳ್ತೇವೆ. ಸ್ನೇಹಿತರೆ, ಏನಿವತ್ತು ಅಮಿತ್ ಶಾ ಹೇಳಿಕೆ ಒಂದ್ ರೀತಿಯ ಅವಿವೇಚನದ ಹೇಳಿಕೆಯಾಗಿ ನಾವು ಪರಿಗಣಿಸ್ತೀವಿ. ಈ ದೇಶದ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿಗೆ, ಆ ಗೃಹ ಮಂತ್ರಿಗೆ ಕಾನೂನು ಏನಂದ್ರೆ ಗೊತ್ತಿಲ್ಲ, ಪಾರ್ಲಿಮೆಂಟರಿ ಪ್ರೊಸೀಜರ್ ಏನಂತಂದ್ರೆ ಗೊತ್ತಿಲ್ಲ. ಒಬ್ಬ ನೀಚನ ತಗೊಂಬಂದು ಇವತ್ತು ಗೃಹ ಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಒಬ್ಬ ಗಡೀಪಾರು ಮಿತ್ರರೇ, ಬರೋ 2025ಕ್ಕೆ RSS ಹುಟ್ಟಿ 100 ವರ್ಷಗಳಾಗ್ತಾ ಇದೆ. ಅದರಿಂದ ಇದೆಲ್ಲನೂ ಒಂದು ಅವ್ರ ಪೀಠಿಕೆ. ಅಂಬೇಡ್ಕರ್ನ ಹೀಯಾಳಿಸೋದು, ದೇವ್ರನ್ನ ನೀವು ನಂಬಿ ಅಂತ ಹೇಳೋದು, NRC ತರೋದು, CAA ತರೋದು, ಇವೆಲ್ಲನೂ ಅವ್ರದ್ದು ಒಂದೊಂದು ಸಣ್ಣ ಸಣ್ಣ ಡೋಸ್ಗಳು ಕೊಡ್ತಾ ಇದ್ದಾರೆ ನಮಗೆ. ನಾವು ಈ ದೇಶದಲ್ಲಿ ಸಂವಿಧಾನ ಇರೋವರೆಗೂ, ಈ ದೇಶದಲ್ಲಿ ಸಂವಿಧಾನ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಾವು ಯಾರೂ ಭಯ ಪಡೋಂಗಿಲ್ಲ. ಅದರಿಂದ ಅಮಿತ್ ಶಾ ಅವ್ರಿಗೆ ಜ್ಞಾನದ ಕೊರತೆ ಇದೆ. ಅಮಿತ್ ಶಾ ಅವ್ರಿಗೆ ಜ್ಞಾನದ ಕೊರತೆ ಇದೆ. ಅಂಬೇಡ್ಕರ್ 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 ಎಷ್ಟು ಸಾರಿ ಹೇಳ್ತೀರಿ? ಅದ್ರ ಬದಲು ನೀವು ದೇವ್ರನ್ನ ಜ್ಞಾನ ಮಾಡಿ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗ್ತೀರಿ. ನಮಗೆ ಸ್ವರ್ಗ ನರ್ಗ ಎರಡೂ ಗೊತ್ತಿಲ್ಲ. ಸತ್ತೋಗೋದೊಂದೇ ಗೊತ್ತು, ಹುಟ್ಟೋದೊಂದೇ ಗೊತ್ತು, ಸಾಯೋದೊಂದೇ ಗೊತ್ತು. ಒಂದು ವೇಳೆ ಅವರು ಸಾಯೋದಾದರೆ, ಸ್ವರ್ಗಕ್ಕೆ ಹೋಗೋದಾದರೆ ಮೊದಲು ಅಮಿತ್ ಶಾ ಅವರೇ ಸ್ವರ್ಗಕ್ಕೆ ಹೋಗಿ, ಅವರು ಸಂಘ ಪರಿವಾರದವ್ರನ್ನ ಕರ್ಕೊಂಡು ಬೇಕಾದ್ರೆ ಸ್ವರ್ಗಕ್ಕೆ ಹೋಗಲಿ, ಬೇಗ ಸುತ್ತೋಗ್ಲಿ. ಆದರೆ ನಮಗೆ ಸಾವು ಮತ್ತು ಹುಟ್ಟು ಎರಡೇ ಗೊತ್ತಿರೋದು. ಅದರಿಂದ ಅಮಿತ್ ಶಾ ಅವ್ರಿಗೆ ಜ್ಞಾನದ ಕೊರತೆ ಕಮ್ಮಿ ಇದೆ. ಅದರಿಂದ ಅವರು ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಮತ್ತು ಅವ್ರು ಇನ್ನೊಂದು ಏನಪ್ಪ ಅಂತಂತಂದರೆ, ಅವರು ಗುಂಡ, ಅವ್ರು ಗಡೀಪಾರು ಮಾಡಿದ್ದವರು, ಗಡೀಪಾರು ಆಗಿದ್ದವರು ಅವರು. ಅದರಿಂದ ಮಂತ್ರಿಗಿರಿಯಿಂದ ಮೊದಲು ವಜಾ ಮಾಡಿ ಅವ್ರನ್ನ ನಾವು ಈ ಪ್ರತಿಭಟನೆಯಿಂದ ಖಂಡಿಸ್ತಾ ಇದ್ದೀರಿ. ಮೊದಲು ವಜಾ ಮಾಡಬೇಕು. ನಾವು DC ಮುಖಾಂತರವಾಗಿ ರಾಷ್ಟ್ರಪತಿಯವರಿಗೆ ಒಂದು ಮೆಮೊರಂ ಕೊಡ್ತಾ ಇದ್ದೀರಿ ಈಗಾಗಲೇ. ಈಗ ಕೊಟ್ಟು ನಾವು ಏನೂ ಇಲ್ಲ, ಒಂದು ವೇಳೆ ಸಣ್ಣ ಪುಟ್ಟ ಈತ ಹೋರಾಟಗಳು ಆಗೋಕ್ಕಿಂತನೂ ಇಡೀ ದೇಶ ಎಲ್ಲನೂ ಒಟ್ಟಿಗೆ ಒಂದು ಒಕ್ಕಲಿನಿಂದ ನಾವು ಪ್ರತಿಭಟನೆ ಮಾಡಬೇಕಂತ ಅಂದ್ಕೊಂಡಿದ್ರಿ. ನಮಸ್ತೆ, ಜೈ ಭೀ. ವೆಂಕಟೇಶಣ್ಣ, ನೀವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ, ಅಮಿತ್ ಶಾ ಅವರು ಏನು ಹೇಳ್ತಾರೆ, ಅವರು ಅಂಬೇಡ್ಕರ್ ಅವರ ಮೇಲೆ ಅಭಿಮಾನದಿಂದ ನಾನು ಹತ್ರ ಮಾತಾಡಿದೆ, ಬೇರೆ ಯಾವ ರೀತಿನೂ ಮಾತಾಡಿಲ್ಲ ಅಂತವ್ರಣ್ಣ. ಅಭಿಮಾನ ಇದ್ದಿದ್ರೆ ದೇವರು ದಿಂಡ್ರು ಅಂತ ಹೇಳ್ತಾ ಇರಲಿಲ್ಲ. ಅಭಿಮಾನ ಇದ್ದಿದ್ರೆ ದೇವರು ದಿಂಡ್ರು ಅಂತ ಹೇಳ್ತಾ ಇರಲಿಲ್ಲ.
ಸ್ವರ್ಗ ನರಕ ಅಂತ ಹೇಳ್ತಾ ಇರಲಿಲ್ಲ. ಅವರು ಬೇಗ ಸ್ವರ್ಗಕ್ಕೆ ಹೋಗ್ಲಿ, ನರಕಕ್ಕಂತೂ ಹೋಗೋದು ಬೇಡ. ಅವರು ನಮಗೆ ಸ್ವರ್ಗ ನರಕ ಎರಡೂ ಗೊತ್ತಿಲ್ಲ. ಅವರು ಏನಾದರೂ ಹೋಗೋದಾದ್ರೆ ಅವರೇ ಮೊದಲು, ನಮ್ಮ ಎಲ್ಲರಿಗಿಂತ ಮೊದಲು ಅವರೇ ಹೋಗಲಿ ಅಂತ ನಾನು ಕೇಳ್ಕೊತೀನಿ.